ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗಿಂದ ನೈಟ್ ಅಂದರೆ ಈವ್ನಿಂಗ್ವರೆಗೂ ಏನೆಲ್ಲ ಮಾಡ್ತೀನಿ ಅನ್ನೋದ್ರ ಬಗ್ಗೆ ರೋಟೀನು ವ್ಲಾಗ್ ಇರುತ್ತೆ. ಬೆಳಗ್ಗೆನೇ ಎದ್ದು ನಾನು ಸ್ವಲ್ಪ ವರ್ಕೌಟ್ ಮಾಡ್ತಿದ್ದೆ, ಅಂದರೆ ಎಕ್ಸಸೈಸು, ಸ್ಕಿಪ್ಪಿಂಗು ಮತ್ತು ಮಾಮೂಲಿ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ತಿದ್ದೆ. ಯಾಕೆಂದರೆ ತುಂಬ ವೆಯ್ಟ್ ಗೇನ್ ಆಗಿಬಿಟ್ಟಿದ್ದೀನಿ, ಸ್ವಲ್ಪ ವೆಯ್ಟ್ ಲಾಸ್ ಆಗಬೇಕು. ಸೊ ಹಂಗಾಗಿ ಗ್ರಾಮ್ ಲೆಕ್ಕದಲ್ಲಿ ಜಾಸ್ತಿ ಆಗ್ತೀನಿ, ಗ್ರಾಮ್ ಲೆಕ್ಕದಲ್ಲಿ ಕಮ್ಮಿ ಆಗ್ತಾಯಿದ್ದೀನಿ, ಆ ಥರ ಆಗ್ತಿದೆ. ಸೊ ಅದಕ್ಕೆ ಇವತ್ತಿಂದ ಸ್ವಲ್ಪ ಏನಾದರೂ ವರ್ಕೌಟ್ ಮಾಡಿಕೊಂಡು ಸ್ವಲ್ಪ ಏನಾದರೂ ಆದಷ್ಟು ಡಯಟ್ ಮಾಡೋಣ ಅಂತ ಅನ್ಕೋತೀನಿ. ನೋಡ್ತೀನಿ ಏನೇನೆಲ್ಲ ಮಾಡ್ಬೋದು ಅಂತ. ಇವಾಗ ಬಿಸಿನೀರನ್ನು ಇಲ್ಲಿ ಹಂಗೆ ಕಾಯೋಕ್ಕೆ ಅಂತ ಸ್ವಲ್ಪ ಇಟ್ಟಿದೆ. ಬಿಸಿನೀರಿಗೆ ಯಾಕೆ ಕಾಯಕ್ಕೆ ಇಕ್ಕಿದ್ದೀನಿ ಅಂದರೆ, ಸ್ವಲ್ಪ ಬಿಸಿನೀರು ಕುಡಿಯೋಕ್ಕಿಂತ ನೀರೆಲ್ಲ ಕುಡ್ದೆಲ್ಲ ಆದಮೇಲೆ ಗ್ರೀನ್ ಟೀ ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಕಾಯಿಸ್ದೆ. ಗ್ರೀನ್ ಟೀ ಕುಡಿದ್ರೆ ಬೆಳಗ್ಗೆನೆ ವಿತೌಟ್ ಶುಗರ್ ಬೇಕು ಅಂದರೆ ನೀವು ಹನಿ ಹಾಕ್ಕೋಬೋದು, ಗೊತ್ತಿರುತ್ತೆ ನಿಮಗೆ. ನಾನು ಇಲ್ಲೇನು ಹನಿ ಹಾಕ್ಕೊಳ್ತಾ ಇಲ್ಲ, ಹಾಗೇ ತಗೋತಾ ಇದ್ದೀನಿ ಬಿಸಿನೀರಲ್ಲಿ. ಗ್ರೀನ್ ಟೀ ಕುಡಿಯೋದ್ರಿಂದ ಸ್ವಲ್ಪ ತುಂಬ ಅಂದರೆ ತುಂಬ ಬೆನಿಫಿಟ್ ಇದೆ. ಅದರಲ್ಲಿ ಶುಂಠಿ, ಲೆಮನ್ ಎಲ್ಲ ಹಾಕಿರ್ತಾರೆ, ಸ್ವಲ್ಪ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಮಾಡುತ್ತೆ ಅನ್ನೋದಕ್ಕೋಸ್ಕರ. ಬೇರೆ ಎಲ್ಲ ಮಿಲ್ಕ್ ಮತ್ತು ಶುಗರು ಇದನ್ನೆಲ್ಲ ಬಳಸಿದ್ರೆ ಸ್ವಲ್ಪ ಕ್ಯಾಲ್ಶಿಯಂ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಇನ್ನೂ ಜಾಸ್ತಿ ದಪ್ಪ ಆಗ್ಬಿಡ್ತೀವಿ. ಸೊ ಅದಕ್ಕೆಲ್ಲ ಕಂಟ್ರೋಲ್ ಮಾಡ್ತಿದ್ದೀನಿ ನಾನು ಕೂಡ. ಇಲ್ಲಿ ಹಾಲು ಕಾಯಕ್ಕೆ ಇಕ್ಕಿದ್ದೆ, ಕಾಯ್ದಿದ್ದಾಯಿತು. ಇದಾದಮೇಲೆ ಗ್ರೀನ್ ಟೀನೂ ಕುಡಿದೆ. ಇದಾದಮೇಲೆ ರಾತ್ರಿನೇ ಬಾಳೆಹಣ್ಣು ಮತ್ತು ಚಿಯಾ ಸೀಡ್ಸು ಅದನ್ನೆಲ್ಲ ಹಾಲಲ್ಲಿ ಸ್ವಲ್ಪ ನೆನೆ ಹಾಕಿ ಇಕ್ಕಿದ್ದೆ, ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದೇ ಆಗುತ್ತೆ ಅಂದ್ಬಿಟ್ಟು. ಸೊ ಇದನ್ನು ನಾವೇ ಅಂತಲ್ಲ, ಯಾರು ಬೇಕಾದ್ರೂ ತಿನ್ಬೋದು. ಚಿಯಾ ಸೀಡ್ಸ್ ಎಲ್ಲ ಸ್ವಲ್ಪ ಬಾಡಿನ ಕೋಲ್ಡ್ ಮಾಡುತ್ತೆ ಮತ್ತು ವೆಯ್ಟ್ ಲಾಸ್ಗೆಲ್ಲ ಒಳ್ಳೆಯದು ಅನ್ನೋದನ್ನ ನೋಡಿದ್ದೀನಿ. ಹಾಗೆ ಬಾಳೆಹಣ್ಣು ಬೇಕಾದ್ರೆ ಏಲಕ್ಕಿ ಬಾಳೆಹಣ್ಣಾದ್ರೂ ತಿನ್ಬೋದು, ಮತ್ತು ಪಚ್ಚ ಬಾಳೆಹಣ್ಣು ತಿಂದರೆ ಅದು ಇನ್ನೂ ಬಾಡಿ ಕೋಲ್ಡ್ ಮಾಡುತ್ತೆ ಅಂತ. ಇದನ್ನ ನೆನೆ ಹಾಕಿದ್ದನ್ನ ಫ್ರಿಜ್ಜಿಂದ ತೆಗ್ದು ಆಮೇಲೆ ತಿಂದ್ರಾಯ್ತು ಅಂತ. ಇವಾಗ ಇಲ್ಲಿ ಮ್ಯಾಂಗೋ ಜ್ಯೂಸ್ ಅನ್ಬೋದು, ಇಲ್ಲ ಮಾಜಾ ಅನ್ಬೋದು, ಫ್ರೂಟಿ ಏನು ಬೇಕಾದರೂ, ಫ್ರೂಟಿಲಿ ಯಾವ ಥರ ಟೇಸ್ಟ್ ಬರುತ್ತೆ, ಇಲ್ಲ ಮಾಜಾದಲ್ಲಿ ಯಾವ ಥರ ಟೇಸ್ಟ್ ಬರುತ್ತೆ ಆ ಥರನೇ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇಲ್ಲಿ ಒಂದು ಸ್ವೀಟ್ ಮ್ಯಾಂಗೋ ಮತ್ತು ಇನ್ನೊಂದು ಕಾಯಿ ಥರ ಮ್ಯಾಂಗೋ, ಜಾಸ್ತಿ ಹುಳಿನೂ ಅಲ್ಲ ಆ ಥರ. 2 ಮ್ಯಾಂಗೋ ತೊಗೊಂಡಿದ್ದೀನಿ ನಾನು, ಎರಡನ್ನೂ ರುಬ್ಬಿ ಪೇಸ್ಟ್ ಮಾಡಿದ್ದೀನಿ ಚೆನ್ನಾಗಿ. ಪೇಸ್ಟ್ ಮಾಡಿರೋದನ್ನ ಇವಾಗ ಒಂದು ಕಡಾಯಿಗೆ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕು. ಚೆನ್ನಾಗಿ ಅದೊಂಥರ ಕಲರು ಚೇಂಜ್ ಆಗುತ್ತೆ, ಆ ಕಲರ್ ಚೇಂಜ್ ಆಗೋ ತನಕ, ಮತ್ತು ದಪ್ಪ ಬರುತ್ತೆ, ಥಿಕ್ನೆಸ್ ಜಾಸ್ತಿ ಬರುತ್ತೆ, ಆ ಥರ ಅಷ್ಟೋ ತನಕನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಾಂದರೆ ಮ್ಯಾಂಗೋನ ನೀವು ಕಟ್ ಮಾಡಿ ಬೇಕಾದರೆ ಹಂಗೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೋಬೋದು. ನಾನಿಲ್ಲಿ ಪೇಸ್ಟ್ ಮಾಡಿ ಚೆನ್ನಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ಅದು ಪೇಸ್ಟ್ ಮಾಡಿ ಅದನ್ನು ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು, ಇವಾಗ ಶುಗರು ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೋಬೋದು. ಮ್ಯಾಂಗೋ ತುಂಬ ಸ್ವೀಟ್ ಇತ್ತು ಅಂದರೆ ಶುಗರ್ ಏನು ಅವಶ್ಯಕತೆ ಇರಲ್ಲ, ಇಲ್ಲ ನಿಮ್ಗೆ ಶುಗರ್ ಇನ್ನೂ ಜಾಸ್ತಿ ಬೇಕಂದ್ರೆ ಹಾಕ್ಕೋಬೋದು ನೀವು. ನಾನಿಲ್ಲಿ 2ರಿಂದ 3 ಸ್ಪೂನ್ ಅಷ್ಟೇ ಹಾಕ್ತಿರೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಅದನ್ನು ಸ್ವಲ್ಪ ಆರೋಕ್ಕೆ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. ಅಷ್ಟರಲ್ಲಿ ಇವಾಗ ಸ್ವಲ್ಪ ಮೆಣಸಿನ್ಕಾಯಿ, ಮೊನ್ನೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಮನೆಯವರು ಓಟ್ ಹಾಕಿ ಬರೋಕ್ಕೆ ಅಂತ ಊರಿಗೆ ಹೋಗಿದ್ರು, ಆವಾಗ ಸ್ವಲ್ಪ ಮೆಣಸಿನ್ಕಾಯಿ ತಂದಿದ್ರು, ಅದ್ರ ವಿಡಿಯೋ ಏನು ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ತಂದಿದ್ದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೆ, ಒಣಗ ಹಾಕಿದ್ದೆ. ಸೊ ಅದನ್ನ ಇವಾಗ ಹಂಗೆ ಪೇಸ್ಟ್ ಮಾಡಿ ಫ್ರಿಜ್ ಒಳಗಡೆ ಇಟ್ಕೊಂಡ್ರೆ, ಒಂದು ಸಾಲ್ಟ್ ಹಾಕ್ಬಿಟ್ಟು ಕಲ್ಲುಪ್ಪು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನದ ತನಕ, ಒಂದು 15-20 ದಿನದ ತನಕ ಚೆನ್ನಾಗಿ ಹಾಗೆ ಚೆನ್ನಾಗಿರುತ್ತೆ ಫ್ರೆಶ್ ಆಗೇನೆ. ಈಗ ಮೆಣಸಿನ್ಕಾಯಿನೆಲ್ಲ ಸ್ವಲ್ಪ ಒಂದು 5 ನಿಮಿಷ ನೀರಲ್ಲೇ ಹಾಗೆ ನೆನೆಯಲಿ ಅಂತ ಬಿಟ್ಟಿದ್ದೆ, ಏನಾದರೂ ಕಲ್ಲು ಮಣ್ಣು ಕಸ ಇದ್ದರೆ ಎಲ್ಲ ಇಳ್ಕೊಳ್ಳಿ ಅಂತ. ಎಲ್ಲ ತೊಳೆದ್ಬಿಟ್ಟು ಇವಾಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದೆ. ಆ ಮಿಕ್ಸರ್ ಜಾರ್ಗೆ ಮೆಣಸಿನ್ಕಾಯಿ ಮತ್ತು ಕಲ್ಲುಪ್ಪು 2 ಸೇರಿಸಿ ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಘಾಟು ನಮ್ಮ ಇದರಲ್ಲೇ ಬಿಟ್ಟಿರೋವಂಥದ್ದು, ಹೊಲದಲ್ಲೇ ನೋಡಿರ್ತೀರ. ಲಾಸ್ಟ್ ಟೈಮು ಗಿಡ ಎಲ್ಲ ಇತ್ತಲ್ಲ, ಇವಾಗ ಮಳೆ ಇಲ್ದೇ ಸಖತ್ತು ಒಂಥರ ಇದಾಗ್ಬಿಟ್ಟಿದೆ. ಮತ್ತು ರೇಟು ಅಷ್ಟೇ ಕಮ್ಮಿ ಆಗಿಬಿಟ್ಟಿದೆ ಮೆಣಸಿನ್ಕಾಯ್ದು. ಸೊ ಹಂಗೇ ತುಂಬ ಅಂದರೆ ತುಂಬ ಖಾರ ಈ ಮೆಣಸಿನ್ಕಾಯಿ. ಆ ಮೆಣಸಿನ್ಕಾಯಿಗಳೆಲ್ಲ ಹೆಸರು ಎಲ್ಲ ಗೊತ್ತಿಲ್ಲ, ಅದು ಯಾವ್ಯಾವುದೋ ಒಂದೊಂದು ಥರ ತಳಿಗಳೆಲ್ಲ ಇದೆ. ಸೊ ಈ ಥರ ಪೇಸ್ಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿ ನಾನು ಫ್ರೀಝರಲ್ಲಿ ಮೇಲೆ ಬರುತ್ತಲ್ಲ ಫ್ರೀಝರು, ಅದ್ರ ಮೇಲೆ ಅದರಲ್ಲಿ ಇಡ್ತಿದ್ದೀನಿ. ತುಂಬ ದಿನ ತನಕ ಬಾಳಿಕೆ ಬರುತ್ತೆ. ಏನಾದರೂ ರೆಸಿಪಿಗಳೇನಾದ್ರು ಮಾಡ್ತೀರ ಅನ್ಬೇಕಾದ್ರೆ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆ ಮುಂಚೆ ಎತ್ತಿಟ್ಕೊಂಡ್ರೆ ಚೆನ್ನಾಗಿ, ಐಸ್ ಕಟ್ಟಿರೋದೇನಾದರೂ ಕಟ್ಟಿದರೆ ಸ್ವಲ್ಪ ಬಿಡುತ್ತೆ. ಈ ಥರ ಪೇಸ್ಟ್ ಮಾಡಿಕೊಂಡೆ ಚೆನ್ನಾಗಿ. ಈಗ ಹಾಗೇ ಫ್ರಿಜ್ ಒಳಗಡೆ ಎತ್ತಿಟ್ಬಿಟ್ಟೆ.
ನೆಕ್ಸ್ಟ್ ಈ ಕಡೆ ಮ್ಯಾಂಗೋನು ಅಷ್ಟೇ, ಮ್ಯಾಂಗೋದು ಪೇಸ್ಟ್ ಮಾಡಿ ಏನು ಬೇಯಿಸಿದ್ವಲ್ಲ ಅದು ತಣ್ಣಗಾಗಿತ್ತು. ತುಂಬ ಒಂಥರ ಕಲರೇ ಚೇಂಜ್ ಆಗೋದಂಗೆ ಆಗ್ತಾಯಿತ್ತು. ಇಲ್ಲಿ ಕಾಣಿಸ್ತಾ ಇರ್ಬೋದು. ಈಗ ಒಂದು ಗ್ಲಾಸ್ಗೆ ಒಂದು 4ರಿಂದ 5 ಕ್ಯೂಬ್ ಹಾಕ್ಕೊಂಡು, ಈಗ ಒಂದು 2ರಿಂದ 3 ಸ್ಪೂನು ಅದೇನು ಮ್ಯಾಂಗೋದು ಇದು ಮಾಡಿರ್ತೀವಲ್ಲ ಪೇಸ್ಟು, ಅದನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು. ಇಷ್ಟೇ, ರೆಡಿನೇ ಆಗೋಗುತ್ತೆ ಮ್ಯಾಂಗೋ ಜ್ಯೂಸು ಇಲ್ಲ ಮಾಜಾ ಏನಾದ್ರೂ. ಸಖತ್ ಸೇಮ್ ಹಂಗೇನೆ ತಿಕ್ಕಾಗಿರುತ್ತೆ ಅದು ನೀರು. ಗೊತ್ತಾಗುತ್ತೆ ಅವಾಗ ಯಾವ ಥರ ಹಾಕ್ಕೋಬೇಕು, ನೀರಿನ ಬೇಕಾ ಸಾಕ ಇಷ್ಟೇ ಅಂತ. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಮೇಲ್ಗಡೆ ಮ್ಯಾಂಗೋನ ಕಟ್ ಮಾಡಿ ಬೇಕಾದರೂ ಹಾಕೋಬೋದು. ಇಲ್ಲಾಂದರೆ ನಾನಿಲ್ಲಿ ಚಿಯಾ ಸೀಡ್ಸ್ನ ನೆನೆಸಿದ್ದೆ, ಅದನ್ನು ಹಾಗೆ ಹಾಕ್ತಾ ಇದ್ದೀನಿ. ಚಿಯಾ ಸೀಡ್ಸು ಬಾಡಿಗೆ ತಂಪಲ್ವಾ, ಸೊ ಈ ಬೇಸಿಗೆ ಟೈಮಲ್ಲಿ ಬಾಡಿ ಕೂಲ್ ಆಗಿದ್ರೇ ಸ್ವಲ್ಪ ಆದರೂ ಏನೋ ಹೀಟಿಂದ ಅವಾಯ್ಡ್ ಆಗುತ್ತೆ ಅನ್ನೋ ಒಂದಿದು. ಚಿಯಾ ಸೀಡ್ಸ್ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿದ್ರೆ ಆಯಿತು. ನಿಮಗೆ ನಿಂಬೆಹಣ್ಣು ಬೇಕು ಅಂದ್ರೂ ನಿಂಬೆಹಣ್ಣು ಹಾಕೋಬೋದು. ಮ್ಯಾಂಗೋ ಇಲ್ಲಿ ಹುಳಿ ಇರೋದ್ರಿಂದ ನಾನೇನು ಹಾಕಕ್ಕೆ ಹೋಗಲಿಲ್ಲ. ಶುಗರ್ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಉಳಿದಿರೋಂಥದ್ದೆಲ್ಲ ಪೇಸ್ಟ್ನ ಇವಾಗ ಒಂದು ಜಾರ್ಗೆ ಹಾಕಿ ಎತ್ತಿಕ್ತಾ ಇದ್ದೀನಿ. ಅವಾಗವಾಗ ಕುಡಿಬೇಕು ಅಂದಾಗ ಒಂದರಿಂದ 2-3 ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಗ್ಲಾಸ್ಗೆ, ಇಲ್ಲ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಮುಗೀತು. ಈಗ ನೆನ್ನೆ ಲೈಟ್ ಹೇಳಿದ್ನಲ್ಲ ನಾನು, ಅದು ಒಂದು ಕಿಚನ್ಗೆ ಹಾಕ್ತೆ, ಇನ್ನೊಂದು ಇಲ್ಲಿ ಟಿ ವಿ ಹಿಂದೆ ಹಾಕಿದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು ಟಿ ವಿ ಹಿಂದೆನೂ ಹಾಕಿರೋದು. ಅದನ್ನು ಹಾಕಿ ಸುಮ್ಮನೆ ವಿಡಿಯೋ ಮಾಡಿಕೊಂಡೆ. ನೈಟ್ ಹೊತ್ತಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಇದು ಡೇ ಅಲ್ವಾ, ಸೊ ಅದಕ್ಕೆ ಈ ಥರ ಕಾಣಿಸ್ತಿದೆ. ಮತ್ತು ಇಲ್ಲಿ ಸ್ವಲ್ಪ ಥಾಟ್ಗಳ್ದೆಲ್ಲ ಮೀಶೋಯಿಂದ ತರಿಸಿರೋದೆಲ್ಲ ಇತ್ತಲ್ಲ, ಸ್ವಲ್ಪ ಕಿಚನ್ಗೆಲ್ಲ ಹಾಕಿದ್ದೆ, ನೋಡಿರ್ತೀರ. ಇನ್ನೊಂದು 5 ಮಿಕ್ಕಿತ್ತು, ಅದನ್ನೆಲ್ಲ ಹಾಗೆ ಹಾಲ್ಗೆ ಹಾಕ್ತಾಯಿದ್ದೆ, ಒಂಥರ ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಮಧ್ಯಾಹ್ನಕ್ಕೆ ಹಾಗೇನೆ ಮೊಳಕೆ ಬರ್ಸಿರೋಂತಹ ಹೆಸರು ಕಾಳಿತ್ತು, ಅದಕ್ಕೆ ಈರುಳ್ಳಿ ಸೌತೆಕಾಯಿ ಹಾಕಿದೆ. ಹಾಗೆ ಸೋಯಾಬೀನು ಅಷ್ಟೇ, ಸ್ವಲ್ಪ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಅದನ್ನು ನೀಟಾಗಿ ನೀರನ್ನೆಲ್ಲ ಸೋಸ್ಕೊಂಡು ತಗೊಂಡು, ಆಮೇಲೆ ಅದಕ್ಕೆ ಸ್ವಲ್ಪ ಮೊಸರು, ಈರುಳ್ಳಿ, ಸೌತೆಕಾಯಿ ಇಷ್ಟನ್ನು ಹಾಕ್ಕೊಂಡ್ರೆ ಅದು ಒಂಥರ ಪ್ರೋಟೀನ್ ಚೆನ್ನಾಗಿರುತ್ತೆ. ಇದನ್ನು ಯಾರು ಬೇಕಾದ್ರೆ ತಿನ್ಬೋದು, ಡಯಟ್ ಮಾಡೋರೆ ಅಂತಲ್ಲ, ಪ್ರೋಟೀನ್ಗೋಸ್ಕರ ಅಷ್ಟೇ ಚೆನ್ನಾಗಿರುತ್ತೆ. ಇಂದು ಅಚ್ಚುನು ತಿಂದ, ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ. ಫಸ್ಟ್ ಟೈಮ್ ನಾನು ಆ ಥರ ಮಾಡಿರೋದು. ಈ ಥರದ್ದೆಲ್ಲ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಬರೋವಂಥದಕ್ಕೆ ಮಕ್ಕಳಿಗೆಲ್ಲ ಕೊಟ್ಟರು ಚೆನ್ನಾಗಿರುತ್ತೆ. ಈ ಥರ ಕಾಳುಗಳನ್ನ ಎಲ್ಲ ಇದಕ್ಕೆ ಕಡಲೆಕಾಳು ಹಾಕ್ತಾರೆ, ಆ ಥರದ್ದು ಮಾಡಿದ್ದೆ, ಅದು ಚೆನ್ನಾಗಿ ಬಂದಿತ್ತು. ಇದು ಒಂಥರ ಡಿಫ್ರೆಂಟಾಗಿತ್ತು ಸೋಯಾಬೀನ್ದು, ನಾನು ಫಸ್ಟ್ ಟೈಮ್ ಮಾಡಿರೋದು ಈ ಥರ. ಚೆನ್ನಾಗಿತ್ತು, ಏನೋ ಒಂಥರ ಡಿಫ್ರೆಂಟಾಗಿತ್ತು, ಪ್ರೋಟೀನ್ ಜಾಸ್ತಿ ಇರೋದ್ರಿಂದ, ಸೌತೆಕಾಯಿ ಎಲ್ಲ ಹಾಕಿರೋದ್ರಿಂದ. ಹಾಗೆ ನೈಟು ಕೂಡ ಮಳೆ ಜೋರಾಗಿ ಬಂತು, ಒಂದು 10-15 ನಿಮಿಷ ಬಂತು. ತುಂಬ ತಣ್ಣಗಾಯಿತು ಬೆಂಗಳೂರು ಅಂತ ಅನಿಸುತ್ತೆ, ಸ್ವಲ್ಪ ಆದರೂ ಒಂದು ಮಟ್ಟಿಗಾದರೂ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.